ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಓಂ ನೀಲಾಂಜನಂ ಸಮಾವಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ನಿಮಗೆಲ್ಲರಿಗೂ ಮಾರ್ಚ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಾಸದ ಒಂದು ವರ್ಷದ ಭವಿಷ್ಯ, ಮಾಸ ತಿಂಗಳದ ಭವಿಷ್ಯ ಹೇಗಿದೆ ಅನ್ನುವಂಥದನ್ನ, ಏನೆಲ್ಲ ಅವರಲ್ಲಿ ಆಗುವಂತಹ ಒಳ್ಳೆಯ ವಿಷಯಗಳಾಗ್ಲಿ, ಜೀವನದಲ್ಲಿ ಯಾವ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಹೋಗ್ತಾರ, ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳಾಗ್ತವ, ಏನೆಲ್ಲ ಒಳ್ಳೆಯ ಫಲಗಳನ್ನ ಅವರ ಜೀವನದಲ್ಲಿ ಆಗ್ತವ ಅಂತಕ್ಕಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಸಹಿತ ನಾ ತಿಳಿಸಿಕೊಡ್ತಾ ಇದ್ದೀನಿ. ಹಾಗೂ ಈ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ಸದಾಕಾಲ ಹಿಂಗೆ ಇರ್ಲಿ ಅಂತ ಮಾತನ್ನ ಹೇಳಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನ ಕಂಡುಕೊಳ್ತಾರೆ. ಈಗ ಪ್ರಸ್ತುತವಾಗಿ 2.5 ವರ್ಷದಿಂದ ಇದ್ದಂತಹ ಅಷ್ಟಮ ಶನಿ ಪ್ರಭಾವ ಇದೇ ತಿಂಗಳು, ಅಂದ್ರೆ ಇದೇ ತಿಂಗಳು ಮಾರ್ಚ್ 28ನೇ ತಾರೀಕಿನಂದು ಕರ್ಕಾಟಕ ರಾಶಿಯಿಂದ ಪರಿಪೂರ್ಣವಾಗಿ ಹೋಗ್ತಾ ಇದೆ. ಅಂದ್ರೆ 2.5 ವರ್ಷದಿಂದ ಕಷ್ಟಪಟ್ಟಂತಹ, ನೀವೇನು ಕಷ್ಟವನ್ನ ಅನುಭವಿಸಿರ್ತಕ್ಕಂತಹ ಕಷ್ಟ ನಷ್ಟಗಳಾಗ್ಲಿ, ದುಃಖ ದುಮ್ಮಾನಗಳಾಗ್ಲಿ, ಇವೆಲ್ಲವೂ ಸಹಿತ ಸುಸಂದರ್ಭವಾಗಿ ನಿಮ್ಗೆ ಹೇಳುವಂತಹ ವಿಷಯ ಏನಂತಂದ್ರೆ, ಎಲ್ಲವೂ ಸಹಿತ ದೂರವಾಗಿ ಮಾರ್ಚ್ 28ರ ತಾರೀಕಿನ ಮೇಲ್ಗಡೆ ತುಂಬಾ ಬದಲಾವಣೆಗಳನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಜೀವನದಲ್ಲಿ ಅಂದುಕೊಂಡ ಕೆಲಸಗಳನ್ನ ಸಕ್ಸಸ್ ಅನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಂಡು ಏನೆಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನೀವು ಹೋಗುವಂಥದ್ದು, ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯವು ನಿಮ್ಮ ಕೈಲಿಂದಲೇ ಆಗಿರುವಂಥದ್ದು. ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಒಂದು ದೇವರು ನಿಮಗೆ ವರವನ್ನ ನೀಡ್ತಾನೆ. ಅದು ಯಾವ ರೀತಿಯಾಗಿ ಅಂತಂದ್ರೆ, ನೀವು ಊಹಿಸಲಾಗಿರ್ತಕ್ಕಂತಹ ವರವನ್ನ ನೀಡ್ತಾನೆ. ಅದು ಅದ್ಭುತವಾಗಿರ್ತಕ್ಕಂಥ ವರವನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ. ಅದೇನದು ವರ ಅಂತಂದ್ರೆ, ಇಲ್ಲಿ ಕೇಳಿ, ಗಮನವಿಟ್ಟು ಯಾರು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಈ ವಿಡಿಯೋವನ್ನ ಕೇಳಿ. ಶನಿ ಬಿಟ್ಟು ಹೋಗುವಾಗ ಶನಿ ಕೊಟ್ಟು ಹೋಗ್ತಾನಂತಕ್ಕಂಥದ್ದು ವಾಡಿಕೆ ಇರತಕ್ಕಂಥದ್ದು. ಅಂತಂದ್ರೆ ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇದ್ದಾನೆ. ಆದರೆ ಇವನು ಮಾರ್ಚ್ 14ನೇ ತಾರೀಕಿನವರೆಗೂ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಇದ್ದು ನಿಮಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ ಸ್ಥಾನ, ವಿದ್ಯಾಸ್ಥಾನ ಎಲ್ಲ ಬಲಹೀನವಾಗಿ ಬಲಹೀನವಾಗಿರುತ್ತದ. ಆದರೆ ಸಂಪಾದನೆ ಆಗುವಂತದಲ್ಲಿ ಏನಾಗ್ತದೆ ಅಂದ್ರ ದುಡಿಮೆಯಲ್ಲಿ ಸ್ವಲ್ಪ ಹಿಂದೆ
ಸ್ವಲ್ಪ ಮುಂದೆ ಹೋಗುವಂಥದ್ದು, ಬರುವಂಥದ್ದು, ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಆಗುವಂಥದ್ದು. ಮತ್ತೆ ನಿಮ್ಮ ಮಾತಿನಿಂದ ಸ್ವಲ್ಪ ಜನಕ್ಕೆ ಬೇಸರವನ್ನುಂಟು ಆಗುವಂಥದ್ದು. ಮತ್ತೆ ನೀವು ತಪ್ಪೇ ಮಾಡಿರೋದಿಲ್ಲ, ನಿಮ್ಮ ಮೇಲೆ ತಪ್ಪು ಅಪವಾದವನ್ನ ಹೊರಿಸಿ ತಲೆ ತಗ್ಗಿಸುವಂತ ಕೆಲಸ ಕಾರ್ಯಗಳಾಗುವಂಥದ್ದು. ಮತ್ತು ವಿದ್ಯಾರ್ಥಿಗಳಾಗಿದ್ರೆ 14ನೇ ತಾರೀಕಿನ ಒಳಗಡೆ, ಅಂದ್ರೆ 14ನೇ ತಾರೀಕಿನ ಒಳಗಡೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಲ್ಪಟ್ಟಂತಹ ಪರೀಕ್ಷೆಗಳು ಏನಾದ್ರೂ ಬರಿತಾ ಇದ್ರೆ ಅದು ಭಯವನ್ನ ಪಡಿಸುವಂತದ್ದಾಗಿರ್ತಕ್ಕಂಥದ್ದು. ಇದು ಯಾವಾಗಂದ್ರೆ ಮಾರ್ಚ್ 14ನೇ ಒಳಗಡೆ. ಆಮೇಲೆ ಮಾರ್ಚ್ 14ನೇ ತಾರೀಕಿನ ನಂತರ ಏನಾಗ್ತದ ನಿಮ್ಮ ಜೀವನದಲ್ಲಿ ಅಂತಂದ್ರೆ, ಮಾರ್ಚ್ 14ನೇ ತಾರೀಕಿನಂದು ಸೂರ್ಯ ದೇವನಿಗೆ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಅಂದ್ರೆ ಮಾರ್ಚ್ 14ನೇ ತಾರೀಕಿನಂದ್ರ ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವು ಕಂಡುಕೊಳ್ಬೇಕಾದ್ರೆ ಮಾರ್ಚ್ 14ನೇ ತಾರೀಕಿನಂದು ಒಂದು ಸೂರ್ಯ ದೇವನಿಗೆ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಯಾಕೆ ಸೂರ್ಯ ದೇವನಿಗೆ ನಮಸ್ಕಾರವನ್ನ ಮಾಡುವುದ ಉದ್ದೇಶ ಏನಂದ್ರೆ, ನಮಸ್ಕಾರವನ್ನ ಮಾಡುವಂತಹ ಉದ್ದೇಶ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮಸ್ಕಾರ ಪ್ರಿಯೋ ಭಾನುಹು ಅಭಿಷೇಕ ಪ್ರಿಯ ಶಿವ ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿಕೊಂಡು ಮನಸ್ಸಲ್ಲಿ ಇರತಕ್ಕಂತಹ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಿಕೊಳ್ಳುವಂಥದ್ದು ನಿಮ್ಮದಾಗಿರುವಂಥದ್ದು. ಯಾರು ಸೂರ್ಯನಿಗೆ ನಮಸ್ಕಾರ ಮಾಡ್ತಾಳೋ ಅವರಿಗೆ ಆಗ್ರಹವನ್ನ ನೀಡೋದಿಲ್ಲ. ಏನ್ ಮಾಡ್ತಾನೆ ಅಂದ್ರೆ ಅನುಗ್ರಹವನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಅಂದ್ರೆ ಅನುಗ್ರಹವನ್ನ ಮಾಡ್ತಕ್ಕಂಥದ್ದು. 14ನೇ ತಾರೀಕಿನ ನಂತರ ಸೂರ್ಯ ಭಾಗ್ಯಸ್ಥಾನಕ್ಕೆ ಬಂದು ಬಿಡ್ತಾನೆ. ಅಂದ್ರೆ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ 14 ತಾರೀಕಿನ ನಂತರ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದ ಫಲ ಏನು ಅಂತಂದ್ರೆ, ನೆಗೆಟಿವ್ ಏನಿತ್ತಲ್ಲ ಅದೆಲ್ಲ ಪಾಸಿಟಿವ್ ಆಗಿ ಬರ್ತಾ ಹೋಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಾಗಿರ್ತಕ್ಕಂಥದ್ದು. ಆದರೆ ಯಾವ ತಿಂಗಳು ಅಂತಂದ್ರೆ ಅಂದ್ರೆ ಈ ತಿಂಗಳ ಅಂದ್ರೆ 14ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸಿಕೊಂಡು ರಾಶಿಯಿಂದ 3 ಮತ್ತು 4ನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ಬುಧ ಪ್ರಸ್ತುತ ಈಗ ಭಾಗ್ಯಸ್ಥಾನದಲ್ಲೇ ಇದ್ದಾನೆ. ಆದರೆ ನೀಚ ಸ್ಥಾನದಲ್ಲಿ ಇದ್ದರು, ಅಂದ್ರೆ ನೀಚ ಸ್ಥಾನದಲ್ಲಿ ಇದ್ದಾರೆ. ಆದರೆ ಬಟ್ ಏನಾಗ್ತದ ಅಂತಂದ್ರೆ, ಉಚ್ಚ ಸ್ಥಾನದಲ್ಲಿದ್ದಾಗ ಅಲ್ಲೊಂದು ಗ್ರಹ ಅಂತಂದ್ರೆ ಇನ್ನೊಂದು, ಅಂದ್ರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಚಲನ ಆಗುತ್ತಿರುವಂತಹ ಸಂದರ್ಭದೊಳಗ ಯಾವುದೇ ಶುಕ್ರ ಅಂದ್ರೆ ಯಾವುದೇ ಒಂದು ಶುಕ್ರ ಗ್ರಹ ಉಚ್ಚ ಗ್ರಹದ ಜೊತೆಗೆ ಇದ್ದಾಗ ನೀಚ ಗ್ರಹದ ಜೊತೆಗೆ ಸೇರಿ ಏನಾಗ್ತದಂದ್ರೆ ಅದು ನೀಚ ಭಂಗ ರಾಜಯೋಗವೆಂದು ಪರಿಗಣಿಸ್ತದ. ಆಗ ನೀಚ ಗ್ರಹ ಉಚ್ಚ ಗ್ರಹವನ್ನ ಫಲವನ್ನ ಕೊಡ್ತಾ ಹೋಗ್ತಾನೆ. ಆದರೆ ಅಲ್ಲಿ ಏನಾಗ್ತದ ಅಂತಂದ್ರೆ, ಕರ್ಕಾಟಕ ರಾಶಿಯವರಿಗೆ ತೃತೀಯದಲ್ಲಿ ಮತ್ತು ವ್ಯಯಸ್ಥಾನದಲ್ಲಿ ಆಗಿರ್ತಕ್ಕಂತಹ ಬುಧ ಭಾಗ್ಯಸ್ಥಾನದಲ್ಲಿ ಇದ್ದರೂ ಸಹಿತ ಫಲ ಕೊಡುವುದಿಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ನೀಚ ಸ್ಥಾನದಲ್ಲಿ ಇದ್ದರೂ ಸಹಿತ ಯಾಕೆ ಫಲ ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಈ ಪ್ರಶ್ನೆ ಏನಂತ, ಖಂಡಿತವಾಗಿ ಭಾಗ್ಯಸ್ಥಾನದಲ್ಲಿ ಇದ್ರೆ ಸಹಿತ ತುಂಬಾ ಬದಲಾವಣೆಗಳನ್ನ ಕಾಣುವಂಥದ್ದು ನಿಮ್ಮ ಜೀವನದಲ್ಲಿ. ಏನೆಲ್ಲ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಗಳಾಗ್ಲಿ, ಒಳ್ಳೆಯ ಮಾನ ಅಪಮಾನಗಳನ್ನ ಎದುರಿಸ್ತೀರಾ ಅಂತಕ್ಕಂಥದನ್ನ, ಶುಭ ಫಲಗಳನ್ನ ಏನನ್ನ ಕಂಡುಕೊಳ್ತೀರಾ ಅಂತಂದ್ರೆ, ವಿದೇಶಿ ಪ್ರಯಾಣದಲ್ಲಿ ಒಂದು ಏನಾದ್ರೂ ಹಮ್ಮಿಕೊಂಡಿದ್ರ ವಿದೇಶಿ ಪ್ರಯಾಣದ ಯೋಗ ಮತ್ತು ಒಂದು ಪ್ರಯಾಣ ಕಾಲದಲ್ಲಿ ಸುಖಗಳನ್ನ ಅನುಭವಿಸುವಂಥದ್ದು ಮತ್ತು ಧೈರ್ಯ ಹೆಚ್ಚಾಗುವಂಥದ್ದು. ಮತ್ತು ಬುಧನಿಂದ ನಿಮಗೆ ಏನಾದ್ರೂ ಅಂದ್ರೆ ಬುಧನಿಂದ ವಿದ್ಯಾಭ್ಯಾಸ ನಿನ್ನ ಅನುಗ್ರಹ ಇತ್ತಂದ್ರೆ ಉನ್ನತವಾಗಿರಂತ ಅಂಕೆ ಸಂಖ್ಯೆಗಳನ್ನ ಪರೀಕ್ಷಾ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಸಹಿತ ನಿಮ್ಮ ಜೀವನದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಾ. ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿ ಆಗಿರ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ನಿಮಗೆ ಖುಷಿಯನ್ನ, ಸಂತೋಷವನ್ನ, ಆಹ್ಲಾದನೆಯನ್ನ ಉಂಟು ಮಾಡ್ತಕ್ಕಂಥದ್ದು. ಮತ್ತೆ ವ್ಯಾಪಾರ ಉದ್ಯೋಗ ತುಂಬಾ ಕಷ್ಟದಲ್ಲಿ ಇರುವವರಿಗೆ ಸಹಿತ ವ್ಯಾಪಾರ ನಿಮಗೆ ಕೈ ಹಿಡಿಯುವಂತದ್ದಾಗಿರ್ತಕ್ಕಂಥದ್ದು. ಮತ್ತ
ವಿಪರೀತವಾಗಿ ಚಿಂತೆಯನ್ನ ಮಾಡಿ ವ್ಯಾಪಾರದಲ್ಲಿ ನಷ್ಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಲಾಭದಾಯಕವರು ನಿಮಗಾಗಿ ಆಗಿರ್ತಕ್ಕಂಥದ್ದು. ಮತ್ತೆ ರಾಶಿಯಿಂದ ಲಾಭಸ್ಥಾನಕ್ಕೂ ಸುಖ ಸ್ಥಾನಕ್ಕೂ ರಾಶಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಒರಿಜಿನಲ್ ಅಂತಂದ್ರೆ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಆದರೆ ಪರಿವರ್ತನೆಗಾಗಿ ಅಂದ್ರೆ ಪರಿವರ್ತನೆಯ ಬೇರೆ ಹಾಗೆ ಸುಖ ವೃದ್ಧಿ ಆಗಿರ್ತಕ್ಕಂಥದ್ದು, ಅಂದ್ರೆ ಪರಿವರ್ತನೆ ಆಗಿ ಸುಖ ವೃದ್ಧಿ ಆಗಿರ್ತಕ್ಕಂಥದ್ದು, ಲಾಭಗಳ ವೃದ್ಧಿ ಆಗಿರ್ತಕ್ಕಂಥದ್ದು. ಮತ್ತೆ ಆಡು ಭಾಷೆಯಲ್ಲಿ ಹೇಳ್ತಾರೆ ಏನಂದ್ರೆ ಶನಿ ಬಿಟ್ಟು ಆಗುವಾಗ ಕೊಟ್ಟು ಹೋಗ್ತಾನಂತ ನಿಮಗೆ ಮೊದಲೇ ಹೇಳಿದೆ. ಅದಕ್ಕಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಕೈಯಲ್ಲಿ ಮಾಡಿಸುವಂತದ್ದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನಾಗ್ತದಂದ್ರೆ ಪಂಚಮ ಮತ್ತು ಐದನೆಯ ಸ್ಥಾನದಲ್ಲಿ ಅಂದ್ರೆ ಹತ್ತನೇ ಮನೆ ಆಗಿರ್ತಕ್ಕಂತಹ ಕುಜ 12ನೇ ಮನೆಯಲ್ಲಿ ಇದ್ದಾಗ ಏನಾಗ್ತದೆ ಅಂದ್ರೆ ಕುಜ ದೋಷ ಉಂಟಾಗ್ತದೆ. ಅಂದ್ರೆ ಇದು ಕುಜ ದೋಷ ತಾತ್ಕಾಲಿಕವಾಗಿ ಕುಜ ದೋಷ ಉಂಟಾಗ್ತದೆ. ಕುಜ ದೋಷ ತಾತ್ಕಾಲಿಕವಾಗಿ ಉಂಟಾದ್ರೆ ಏನಾಗ್ತದೆ ಅಂದ್ರೆ ವಿಪರೀತವಾಗಿ ಏನಾಗ್ತದೆ ಅಂದ್ರೆ ಕೋಪಗೊಳ್ಳೋದು, ಒಮ್ಮಿಂದೊಮ್ಮೆಲೆ ಸಿಟ್ಟನ್ನ ಮಾಡ್ಕೊಳ್ಳೋದಾಗಿರ್ತಕ್ಕಂಥದ್ದು. ಅಂದ್ರೆ ಟ್ರಸ್ಟ್ ಅಂದ್ರೆ ಸ್ಟ್ರೆಸ್ ನಿಮ್ ಮೇಲೆ ಏನಾಗ್ತದ ಅಂತಂದ್ರೆ ಬಿಲ್ಡ್ ಮಾಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಏನಾಗ್ತದಂದ್ರೆ ನಾವ್ ಯಾರ ಜೊತೆ ಶಾಂತಿಯುತವಾಗಿ ಸಮಾಧಿಯಿಂದ ಮಾಡಿದ್ರೆ ಒಮ್ಮೊಂದೊಮ್ಮೆಲೆ ಕೋಪಗೊಳ್ಳೋದಾಗಿರ್ತಕ್ಕಂಥದ್ದು. ಸಿಟ್ಟನ್ನ ಕಡಿಮೆ ಮಾಡದೆ ಸುಮ್ಮನೆ ಏನ್ ಮಾಡಿದ್ರೆ ಇನ್ನೂ ಜಾಸ್ತಿ ಉದ್ವೇಗಕ್ಕೋದು. ಅದಕ್ಕೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಸಿಟ್ಟನ್ನ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಂಡು ನೀವು ಆದಷ್ಟು ಧ್ಯಾನವನ್ನ ಮಾಡ್ಕೊಳ್ಳಿ, ಒಂದು ಮೆಡಿಟೇಷನ್ ಅನ್ನ ಮಾಡ್ಕೊಳ್ಳಿ, ಮತ್ತು ಧ್ಯಾನದಲ್ಲಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಸಿಟ್ಟನ್ನ ಅತಿ ಕಡಿಮೆಯನ್ನ ಮಾಡ್ಕೊಂಡ್ರೆ ನಿಮ್ಮ ಜೀವನದ ಒಳ್ಳೆಯ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನ ರೂಪಿಸಿಕೊಳ್ತೀರ. ಅದಾದ್ಮೇಲೆ ಕರ್ಕಾಟಕ ರಾಶಿಯವರೆಗೆ ಲಾಭಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಚೆನ್ನಾಗಿ ಇದ್ದು ಭಾಗ್ಯಾಧಿಪತಿ ಹಾಗೂ ಋಣ ಏನಂತಂದ್ರೆ ಶತ್ರುಸ್ಥಾನದಲ್ಲಿದ್ದಾಗ ಶತ್ರುಸ್ಥಾನ ಆಗಿರ್ತಕ್ಕಂತಹ ಗುರು ಲಾಭ ಸ್ಥಾನದಲ್ಲಿದ್ದಾಗ ಏನಂತಂದ್ರೆ ಗುರು ನಿಮಗೆ ಉತ್ತಮ ಫಲಗಳನ್ನ ಕೊಡ್ತಾನೆ. ಯಾವ ರೀತಿಯಾಗಿ ಅಂದ್ರೆ ಈಗ ಕರ್ಕಾಟಕ ರಾಶಿಯವರೆಗೆ ಗುರುಬಲ ಪ್ರಾರಂಭವಾಗಿರ್ತಕ್ಕಂಥ ಗುರುಬಲ ಇದೆ ಅಂದ್ರೆ ನಿಮಗೆ ಗುರುಬಲ ಇದೆ ಕಣ್ರಿ. ಯಾವ ರೀತಿಯಾಗಿ ಅಂತಂದ್ರೆ ಕರ್ಕಾಟಕ ರಾಶಿಯವರೆಗೆ ಈ ತಿಂಗಳ ಪೂರ್ತಿ ಅಂದ್ರೆ 14ರ ನಂತರ ಪೂರ್ತಿ ನಿಮಗೆ ಗುರುಬಲ ಬರೋ ತಿಂಗಳು ಅಂದ್ರೆ ಮೇ 15ನೇವರೆಗೂ ಸಹಿತ ಗುರುಬಲ ನಿಮ್ಗೆ ಹೊರಟು ಹೋಗ್ತದ. 15ನೇ ತಾರೀಕಿನವರೆಗೂ ಇತ್ತು ಗುರುಬಲ ಹೊರಟು ಹೋಗ್ತದ. ಆಗ ಈ ತಿಂಗಳು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರುವಂತದ್ದು. ಮತ್ತೆ ಧೈರ್ಯವನ್ನ ತುಂಬಾ ನಿಮ್ಮ ಜೀವನದಲ್ಲಿ ಧೈರ್ಯವನ್ನ ಮತ್ತೆ ಯಾವುದೇ ಎದುರಾಳಿ ನಿಮ್ಮ ಜೊತೆ ಏನಾದ್ರು ಮಾತಾಡ್ಬೇಕಂದ್ರೆ ತುಂಬಾ ಎಚ್ಚರದಿಂದ ಮಾತಾಡಿದ್ರು ಸಹಿತ ನೀವು ಧೈರ್ಯದಿಂದ ಮಾತನಾಡುವಂಥದ್ದು. ಮತ್ತೆ ಉದಾಹರಣೆ ಇದನ್ನ ನಿಮಗೆ ಯಾಕೆ ಹೇಳಿದ್ನಿ ಅಂತಂದ್ರೆ ಈ ವಿಚಾರವನ್ನ ನಿಮಗೆ ಯಾಕೆ ಪ್ರಸ್ತಾಪನೆಯನ್ನ ಮಾಡಿದೆ ಅಂತಂದ್ರೆ ಒಳ್ಳೆಯ ಫಲಗಳನ್ನ ಯಾವ ರೀತಿಯಾಗಿ ಪಡ್ತಾ ಮಕ್ಕಳಿಂದ ಏನಾದ್ರು ಕಿರಿಕಿರಿಗಳಾದ್ರೆ ಅವೆಲ್ಲವನ್ನ ಸರಿಪಡಿಸಿಕೊಂಡು ಜೀವನದಲ್ಲಿ ಉತ್ತಮವಾಗಿರತಕ್ಕಂತ ಸ್ಥಾನಮಾನಗಳ ನಿಮಗೆ ದೊರೆಯುವಂಥದ್ದು. ಯಾವ ರೀತಿಯಾಗಿ ಅಂತಂದ್ರೆ ಹಲವಾರು ನೋವುಗಳನ್ನ ಅನುಭವಿಸಿಕೊಂಡು ಜೀವನದಲ್ಲಿ ಕಷ್ಟ, ದುಃಖ, ಸುಖ ಎಲ್ಲವನ್ನ ಸರಿಸಮನಾಗಿ ಜೀವನದಲ್ಲಿ ಅಳವಡಿಸಿಕೊಂಡ್ರು ಸಹಿತ ನಿಮಗೆ ಕಷ್ಟ ತಪ್ಪಿದ್ದೇ ಅಲ್ಲ. ತುಂಬಾ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ. ಈಗಾದ್ರೂ ಸಹಿತ ನಿಮಗೆ ಗುರುಬಲ ಇರ್ತಕ್ಕಂಥದ್ದು. ಈಗ ನಿಮ್ಗೆ ಯಾಕೆ ಇದು ಉದಾಹರಣೆಯನ್ನು ಹೇಳ್ತೇನೆ ಅಂದ್ರೆ ಭಗವಂತ ನಿಮಗೆ ಯಾವ ಮಟ್ಟಿಗೆ ಸ್ಥಾನಮಾನಗಳನ್ನ ಕೊಡ್ತಾರೆ ಅಂತಂದ್ರೆ ಈಗ ಕುಂಭಮೇಳದಲ್ಲಿ ಒಂದು ಹುಡುಗಿ ವೈರಲ್ ಆದ್ಲು ಅಂತಂದ್ರೆ ಅವಳ ಕಣ್ಣುಗಳು ಒಬ್ಬೊಮ್ಮೆ ಅಂದ್ರೆ ಆಕರ್ಷಣೆಯಾಗಿ ಅವಳನ್ನ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಿ ಒಂದು ಒಳ್ಳೆಯ ಸಿಗ್ನೇಚರ್ ಆಗಿರ್ತಕ್ಕಂಥ ಒಳ್ಳೆಯ ಯಾವುದೇ ಒಂದು ವಿಚಾರಕ್ಕಾಗ್ಲಿ ಯಾವುದೇ ಒಂದು ಪಾತ್ರಕ್ಕಾಗ್ಲಿ ಅವಳನ್ನ ಒಂದು ಸಿಗ್ನೇಚರ್ ಹಾಕೊಂಡು ಒಳ್ಳೆಯ ಸ್ಥಾನಕ್ಕೆ ಎಲ್ಲೋ ಇರ್ತಕ್ಕಂತ ವ್ಯಕ್ತಿಯನ್ನ ಜನಗಳು ಸಹಿತ ಗುರುತಿಸಿ ಅವಳನ್ನ ಮೇಲೆ ಎತ್ತುವಂತಹ ಕೆಲಸಗಳನ್ನ ಮಾಡಿದ್ರು. ಅಂದ್ರೆ ಇದ್ರ ಅರ್ಥಾತ್ ಏನನ್ನ ತಿಳಿಸ್ಕೊಡ್ತದೆ ಅಂದ್ರೆ ಭಗವಂತ ನೀನು ಎಲ್ಲಿದ್ದೀಯಾ ಅಂತಕ್ಕಂಥದ್ದು ಮುಖ್ಯವಾಗೋದಿಲ್ಲ, ಆದ್ರೆ ನಿಮ್ಮ ನಡೆಯುವಂತಹ ನೀವು ನ್ಯಾಯವಾಗಿರುವಂತಹ ನಡೆ ನುಡೆ ಆಚಾರ ವಿಚಾರಗಳನ್ನ ಮತ್ತು ಉತ್ತಮವಾಗಿರತಕ್ಕಂತಹ ಸ್ಥಾನಮಾನಗಳು ನಿಮ್ಮನ್ನ ಎತ್ತರ ಮಟ್ಟಕ್ಕೆ ಒಯ್ಯುವಂತಾಗಿರತಕ್ಕಂಥದ್ದು. ಅದಕ್ಕಾಗಿ ಒಂದು ಶ್ಲೋಕ ಬರ್ತದೆ. ಈ ಏನು ಕುಂಭಮೇಳದಲ್ಲಿ ಹುಡುಗಿ ಎತ್ತರ ಮಟ್ಟಕ್ಕೆ ಒಯ್ದಲ್ಲ ಅದಕ್ಕೊಂದು ಶ್ಲೋಕ ಅದ. ಏನಂತಂದ್ರೆ
ಅಂದ್ರೆ ಪೂರ್ಣ ದೃಷ್ಟಿ ಅಂದ್ರೆ ಪೂರ್ಣ ದೃಷ್ಟಿ ಮಿತೋ ಯೋಗೆ ಕರೋತಿ ಯೋಗೆ ಸ್ಮಿನ್ ಅಂದರೆ ಪೂರ್ಣ ದೃಷ್ಟಿ ಮಿತ ಯೋಗೆ ಕರೋತಃ ಯೋಗೇಸ್ಮಿನ್ ಜಾಯತೆ ಭೂಪಃ ವಿಖ್ಯಾತೋಮಃ ಅಂದ್ರೆ ವಿಖ್ಯಾತೋಮಃ ಜನೋ ಭವೇತ್. ಆದ್ರೆ ಇದರ ಅರ್ಥ ಏನಂತಂದ್ರೆ ಈ ತಿಂಗಳ ನೀವೇನು ಅನುಭವಿಸ್ಕೊಂಡು ಬಂದಿದಿರಲ್ಲ, ನೀವು ಮಾತಾಡುವಂತ ರೀತಿ ಆಗ್ಲಿ, ನೀವು ನೋಡುವಂತ ದೃಷ್ಟಿಗಳಾಗ್ಲಿ ಎಲ್ಲವನ್ನ ಬದಲಾಯಿಸಿಕೊಂಡು ಏನಾಗ್ತದೆ ಶ್ಲೋಕದ ಅರ್ಥ ಏನಂತಂದ್ರೆ ಆರೋಗ್ಯವನ್ನ ಅಭಿವೃದ್ಧಿಯನ್ನ ಪಡಿಸ್ಕೊಂಡು ಒಳ್ಳೆಯ ಆಭರಣಗಳನ್ನ ಖರೀದಿಯನ್ನ ಮಾಡಿಕೊಂಡು ಒಂದು ದಾನ ಧರ್ಮಗಳನ್ನ ಮಾಡಿ ಪೂಜೆ ಪುನಸ್ಕಾರದಲ್ಲಿ ಒಂದು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಏನಾಗ್ತದಂತಂದ್ರೆ ನಿಮ್ಮ ತೇಜಸ್ಸನ್ನಗಳನ್ನ ತುಂಬಾ ಅಂದ್ರೆ ಹೆಚ್ಚಿಗೊಳಿಸುವಂತದ್ದಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಪೂರ್ಣ ದೃಷ್ಟಿ ಅಂದ್ರೆ ದೃಷ್ಟಿಯನ್ನಾಗಿರ್ತಕ್ಕಂಥದ್ದು. ಮಿತ ಯೋಗೆ ಕರೋತಿ ಯೋಗೇಸ್ಮಿನ್ ಜಾಯತೆ ಭೂಪಃ ವಿಖ್ಯಾತೋಮಃ ಜನಂ ಭವೇತ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಮಾಡಿರ್ತಕ್ಕಂತಹ ಕರ್ಮಗಳಾಗ್ಲಿ, ನೀವು ಮಾಡಿರ್ತಕ್ಕಂಥ ದೃಷ್ಟಿ ಏನಾರ ಬೇರೆ ಮೇಲೆ ಕೆಟ್ಟ ದೃಷ್ಟಿಗಳ ಬೀರುವಂತದ್ದಾಗಿ ಅವೆಲ್ಲವೂ ಸಹಿತ ದೂರವಾಗಿ ಇನ್ಮೇಲೆ ಸುಖ ಜೀವನವನ್ನ ಅನುಭವಿಸುವುದು ನಿಮ್ಮ ಜೀವನದಲ್ಲಿ ಕಟ್ಟಿಟ್ಟ ಬುದ್ಧಿಯಾಗಿರ್ತಕ್ಕಂಥದ್ದು. ಅಂದ್ರೆ ಒರಿಜಿನಲ್ ಆಗಿ ಏನ್ ಹೇಳ್ಬೇಕಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಅಷ್ಟಮ ಶನಿ ದೂರವಾಗಿ ಮಾರ್ಚ್ 28 ದೂರ ಆದ ಮೇಲೆ ನಿಮ್ ಎಲ್ಲ ಸುಖ ಭೋಗಗಳನ್ನೆಲ್ಲ ಒಂದೊಂದು ಆಗಿ ಸಿದ್ಧಿಪಡಿಸಿಕೊಳ್ಳುವುದು. ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಆಗ್ಲಿ, ಉತ್ತಮವಾಗಿರ್ತಕ್ಕಂತಹ ಮನುಷ್ಯರನ್ನ ಹುಡುಕೋದಾಗ್ಲಿ, ಮತ್ತು ಬಾಳ ಸಂಗಾತಿನೊಡೆಯ ಒಳ್ಳೆಯ ಜಗಳಗಳು ಏನಾದ್ರೂ ಆಗಿದ್ರೆ ಸಹಿತ ಒಳ್ಳೆಯ ಜೀವನವನ್ನ ಸಾಗಿಸುವಂತರಾಗಿರ್ತಕ್ಕಂಥ ಮಕ್ಕಳಿಂದ ಕಿರಿಕಿರಿಗಳಾಗಿದ್ರೆ ಮಕ್ಕಳು ಸಹಿತ ನಿಮ್ಮ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಉದ್ಯೋಗ ವ್ಯಾಪಾರದಲ್ಲಿ ನಷ್ಟಗಳ ವ್ಯಯಗಳಾಗಿದ್ರೆ ಅವುಗಳನ್ನ ಏನ್ ಮಾಡ್ತೆ ಅಂದ್ರೆ ಮತ್ತೆ ಸರಿಪಡಿಸಿಕೊಂಡು ಒಳ್ಳೆಯ ಚೆನ್ನಾಗಿ ವ್ಯಾಪಾರಗಳನ್ನ ಅಭಿವೃದ್ಧಿಯನ್ನ ಕಾಣುವಂಥದ್ದು. ಅಂತಂದ್ರೆ ನಿಮ್ಗೆ ಏನಾಗ್ತದಂದ್ರೆ ಎಲ್ಲವೂ ಸಹಿತ ಶನಿ ನಿಮಗೆ ಬಿಟ್ಟು ಹೋಗುವಾಗ ಒಂದು ಒಳ್ಳೆಯ ಸ್ಥಾನಮಾನಗಳನ್ನ ಕೊಟ್ಟು ಉನ್ನತ ಸ್ಥಾನಮಾನಕ್ಕೆ ಕೊಟ್ಟು ಹೋಗಿರ್ತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥದ್ದು. ಆದರೆ ಶನಿ ಏನಂತಂದ್ರೆ ಶನಿ ಏನ್ ಮಾಡ್ತಾನೆ ಅಂದ್ರೆ ನಿಮಗೊಂದು ಅಶುಭ ಫಲವನ್ನ ಕೊಟ್ಟೋಗ್ತಾನೆ. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಗಮನವಿಟ್ಟು ಕೇಳಿ, ಮಾರ್ಚ್ 28 ದೂರ ಆದ್ಮೇಲೆ ಶನಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಆದರೆ ಭಾಗ್ಯಸ್ಥಾನಕ್ಕೆ ಬಂದು ಉತ್ತಮ ಭಾಗ್ಯ ಸ್ಥಿತಿಗಳನ್ನ ಕೊಟ್ಟು ಹೋಗುವಂತ ಸಂದರ್ಭದಲ್ಲಿ ಕರ್ಮ ಆಯುಷ್ಯಗಳ ಅಂದ್ರೆ ಕರ್ಮ ಆಯುಷ್ಯ ಉಚ್ಚತೆ. ಕರ್ಮ ಅಂತಂದ್ರೆ ಕರ್ಮ ಅಂತಂದ್ರೆ ಉದ್ಯೋಗ ಆಗ್ಲಿ, ಆಯುಷ್ಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಭಾಗ್ಯಸ್ಥಾನಕ್ಕೆ ಬಂದ್ರೆ ವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಸಹಿತ ನಿಮಗೆ ಬಿಡುಗಡೆಯಾಗಿ ಒಂದೇನಾಗ್ತದ ಅಂತಂದ್ರೆ ನಿಮ್ಗೆ ಅಶುಭ ಫಲ ಏನಂತಂದ್ರೆ ಇನ್ನೇನು ನಿಮಗೆ ಶನಿ ಇಷ್ಟು ದಿನ ಮಾರ್ಚ್ 14 ತುಂಬಾ ಅನುಭವಿಸ್ಕೊಂಡು ಏನಾದ್ರು ಬಂದಿದ್ರಲ್ಲ, ನೀವೇನ್ ಮಾಡ್ತಂದ್ರೆ ಅವನಿಗೆ ವಂದನೆ ಮಾಡಿ, ಸಾಕಪ್ಪ ನನ್ನ ಜೀವನದಲ್ಲಿ ಇನ್ಮೇಲಾದ್ರೂ ಒಳ್ಳೆ ಫಲಗಳನ್ನ ಕೊಡುಪ ಅಂತ ಹೇಳಿ ಭಗವಂತನಲ್ಲಿ ಹೋಗಿ ಆದ್ರೂ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳು ಬತ್ತಿಯನ್ನ ಹಚ್ಚಿ ಸಾಕಪ್ಪ ಅಂತ ಹೇಳಿ ಅವನಿಗೆ ವಂದನೆಯನ್ನ ಮಾಡ್ಕೊಂಡು ನಮಸ್ಕಾರ ಮಾಡಿ ಒಂದು ಬಿಟ್ಟು ಹೋಗುವಾಗ ಸಹಿತ ನನಗೆ ಒಳ್ಳೆ ಫಲವನ್ನ ಅಂದ್ರೆ ಕೊಡುವಾಗ ಸಹಿತ ಒಳ್ಳೆ ಫಲವನ್ನ ಕೊಟ್ಟು ಹೋಗಪ್ಪ ಭಗವಂತ ಅಂತೇಳಿ ಅವನಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬಿಡಿ. ಇನ್ಮೇಲಾದ್ರೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳನ್ನ ಕಾಣುವಂಥದ್ದು. ಆದ್ರೆ ಹೇಳುವಂತಹ ವಿಷಯ ಎಷ್ಟೇ, ಯಾರಾದ್ರೂ ಸಹಿತ ಈ ವಿಷಯ ಕರ್ಕಾಟಕ ರಾಶಿಯವರಿಗೆ ವಿಷಯ ಏನಂತಂದ್ರೆ ಮಾರ್ಚ್ ನಿಮ್ಮ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸಿಕೊಂಡು ವಾಕ್ಚಾತುರ್ಯವನ್ನ ಪಡಿಸಿಕೊಂಡು ಒಳ್ಳೆಯ ಸಂಗಾತಿಯನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಜೀವನವನ್ನ ಸರಿಪಡಿಸಿಕೊಂಡು ಒಳ್ಳೆಯ ಹಾದಿಯನ್ನ ಹಿಡಿಯುವಂಥದ್ದು ಕರ್ಕಾಟಕ ರಾಶಿಯವರಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯ ವೀಕ್ಷಕರೇ, ನಿಮಗೆ ಏನಾದರೂ ನಮ್ಮ ಚಾನಲ್ ಪ್ರಸಾರವಾಗುತ್ತಿರತಕ್ಕಂತಹ ವಿಡಿಯೋಗಳು ನಿಮ್ಗೆ ಇಷ್ಟವಾಗುತ್ತಿದ್ರೆ ಅಂತಂದ್ರೆ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಈ ಕೆಳಗಡೆ ಕಾಣ್ತಕ್ಕಂತಹ ಜಾಯಿನ್ ಬಟನ್ ಇದೆಯಲ್ಲ, ಆ ಜಾಯಿನ್ ಬಟನ್ಗೆ ಜಾಯಿನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಸದಾಕಾಲ ಹಿಂಗೆ ಇರ್ಲಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಸಂತೋಷವಾಗಿ ಇರಿ ಅಂತ ಹೇಳ್ತಕ್ಕಂಥ ಎಲ್ಲರಿಗೂ ಸಹಿತ ವಂದನೆಗಳು, ನಮಸ್ಕಾರಗಳು.